Hi dear students, I am Bharat SN, your social science teacher. Dear students, today in this class we will discuss about the new lesson in history part, chapter 2, geographical features and prehistoric India. ಭಾರತದ ಭೌಗೋಳಿಕ ಲಕ್ಷಣಗಳು ಹಾಗೂ ಪ್ರಾಗೈತಿಹಾಸಿಕ ಕಾಲ. ಭಾರತದ ಪ್ರಾಗೈತಿಹಾಸಿಕ ಕಾಲ ಅಂತ ಇದನ್ನು ಕನ್ನಡದಲ್ಲಿ ಕರಿಬೋದು. ಡಿಯರ್ ಸ್ಟೂಡೆಂಟ್ಸ್, ಈ ಚಾಪ್ಟ್ರಲ್ಲಿ ದ ಫಿಸಿಕಲ್ ಫ್ಯೂಚರ್ಸ್ ಆಫ್ ಇಂಡಿಯಾ ಈ ಪಾಯಿಂಟನ್ನು ಏನು ಮಾಡಲಾಗಿದೆ, ಡ್ರಾಪ್ ಔಟ್ ಮಾಡಲಾಗಿದೆ, ಇದನ್ನು ತೆಗೆದುಹಾಕಲಾಗಿದೆ. ಹಾಗಾಗಿ ನಾವು ಇದರಲ್ಲಿ ಏನು ಅಧ್ಯಯನ ಮಾಡ್ತೀವಿ ಅಂದರೆ ಕೇವಲ ಪ್ರೀ ಹಿಸ್ಟಾರಿಕ್ ಇಂಡಿಯಾ ಈ ಮ್ಯಾಟ್ರನ್ನು ಕುರಿತು ಮಾತ್ರ ನಾವು ಇಲ್ಲಿ ತಿಳ್ಕೊತಾ ಹೋಗ್ತೀವಿ. ಜಿಯೋಗ್ರಫಿಕಲ್ ಫ್ಯೂಚರ್ಸ್ ಅಥವಾ ಫಿಸಿಕಲ್ ಫ್ಯೂಚರ್ಸ್ ಆಫ್ ಇಂಡಿಯಾವನ್ನು ನಮ್ಮ ಗೋರ್ಮೆಂಟ್ ಏನು ಮಾಡಿದೆ, ಈ ಒಂದು ಇಷ್ಟು ದಿನ ಲಾಕ್ಡೌನ್ ಇದ್ದ ಕಾರಣ ಅದನ್ನು ಡ್ರಾಪ್ ಔಟ್ ಮಾಡಲಾಗಿದೆ. ಈಗ ನಾವು ಪ್ರೀ ಹಿಸ್ಟಾರಿಕ್ ಇಂಡಿಯಾ ಬಗ್ಗೆ ತಿಳ್ಕೊತಾ ಹೋಗೋಣ. ದ ಪ್ರೀ ಹಿಸ್ಟಾರಿಕ್ ಪೀರಿಯಡ್. ದ ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂದರೆ ಕನ್ನಡದಲ್ಲಿ ಚರಿತ್ರೆಯ ಪೂರ್ವಕಾಲ ಅಥವಾ ಪ್ರಾಗೈತಿಹಾಸಿಕ ಕಾಲ ಅಂತ ಕರಿತೀವಿ. ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂದರೆ ಪ್ರಾಗೈತಿಹಾಸಿಕ ಕಾಲ. ಹಾಗಾದರೆ ವಾಟ್ ಈಸ್ ಪ್ರೀ ಹಿಸ್ಟಾರಿಕ್ ಪೀರಿಯಡ್? ಪ್ರಾಗೈತಿಹಾಸಿಕ ಕಾಲ ಅಂದರೆ ಏನು? ಸೊ ಮೀನಿಂಗ್ ಆಫ್ ಪ್ರೀ ಹಿಸ್ಟಾರಿಕ್ ಪೀರಿಯಡ್: the period before the discovery of the art of writing is called prehistoric age. The period before the discovery of the art of writing skill is called the prehistoric age or period. ಅಂದರೆ ಮನುಷ್ಯ ಏನಿದ್ದಾನೆ ಅವನು ಬರವಣಿಗೆಯ ಕಲೆಯನ್ನು ಕಂಡುಕೊಳ್ಳೋದಕ್ಕಿಂತ ಮುಂಚಿನ ಕಾಲಮಾನವನ್ನು, ಅವನಿಗೆ ಬರವಣಿಗೆ ಬಗ್ಗೆ ಗೊತ್ತೇ ಇಲ್ಲದಲೇ ಇರ್ತಕ್ಕಂಥ ಕಾಲಮಾನವನ್ನು ನಾವೆಂತ ಕರಿಬೋದು, ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಅಂತ ಕರಿಬೋದು. ಈ ಪೀರಿಯಡಲ್ಲಿ ಮನುಷ್ಯನಿಗೆ ಬರವಣಿಗೆ, ಅಕ್ಷರಗಳ ಬರವಣಿಗೆ ಬಗ್ಗೆ ಅವನಿಗೆ ಜ್ಞಾನ ಇರಲಿಲ್ಲ, ನಾಲೆಡ್ಜ್ ಇರಲಿಲ್ಲ, ಅದ್ರ ಬಗ್ಗೆ ಅವನಿಗೆ ಗೊತ್ತೂ ಇರಲಿಲ್ಲ, ಅದನ್ನು ಬಳಸ್ತಾನೂ ಇರಲಿಲ್ಲ. ಸೊ ಫ್ಯೂಚರ್ಸ್ ಆಫ್ ಪ್ರೀ ಹಿಸ್ಟಾರಿಕ್ ಪೀರಿಯಡ್. ಹಾಗಾದರೆ ಇದರ ಲಕ್ಷಣಗಳೇನು ಅಂತ ನೋಡಿದಾಗ, ಫಸ್ಟ್ ಒನ್, we do not find evidence of the linguistic development or the use of script. ಅಂದರೆ ಈ ಕಾಲಘಟ್ಟದಲ್ಲಿ, ಈ ಪೀರಿಯಡಲ್ಲಿ ಯಾವುದೇ ರೀತಿಯ ಲಿಂಗ್ವಿಸ್ಟಿಕ್ ಡೆವಲಪ್ಮೆಂಟ್, ಭಾಷೆ ಬೆಳವಣಿಗೆ ಆಗಿರಲಿಲ್ಲ. ಅದೇ ರೀತಿ ಆರ್ ದ ಯೂಸ್ ಆಫ್ ಸ್ಕ್ರಿಪ್ಟ್, ಇಲ್ಲಿ ಲಿಪಿಯ ಬಳಕೆ ಯಾವುದೇ ರೀತಿಯಾಗಿ ಆಗಿರಲಿಲ್ಲ. ಅದ್ರ ಬಗ್ಗೆ ಯಾವುದೇ ರೀತಿ ನಮಗೆ ಎವಿಡೆನ್ಸ್ ಕೂಡ ಸಿಕ್ಕಿಲ್ಲ. ಇಲ್ಲಿ ಯಾರು ಕೂಡ ಈ ಕಾಲಮಾನದಲ್ಲಿ ಯಾರೂ ಕೂಡ ಅಕ್ಷರಗಳನ್ನು, ಬರವಣಿಗೆ ಆಗಿರ್ಬೋದು, ಇನ್ಯಾವುದೇ ರೀತಿಯ ಬರವಣಿಗೆಗಳನ್ನು ಬರೆದಿರೋದನ್ನು ಇಲ್ಲಿ ನಾವು ಕಂಡು ಬಂದಿಲ್ಲ ಅಂತಲೇ ಹೇಳ್ಬೋದು. ವಿ ಡು ನಾಟ್ ಗೆಟ್ ಎನಿ ರಿಟನ್ ರೆಕಾರ್ಡ್ಸ್. ಇಲ್ಲಿ ಯಾವುದೇ ರೀತಿಯ ಬರವಣಿಗೆಯ ದಾಖಲೆಗಳು ನಮಗೆ ಸಿಕ್ಕಿಲ್ಲ. ನೆಕ್ಸ್ಟ್, ಮ್ಯಾನ್ ವಾಸ್ nomad and indulged in hunting and food gathering. ಸೊ ಮ್ಯಾನ್ ವಾಸ್ ನೊಮ್ಯಾಡ್ ಅಂದರೆ ಅಲೆಮಾರಿಯಾಗಿದ್ದ. ಈ ಒಂದು ಕಾಲಮಾನದಲ್ಲಿ ಮನುಷ್ಯ ಏನಾಗಿದ್ದ, ಅಲೆಮಾರಿಯಾಗಿದ್ದ. ಆ್ಯಂಡ್ ಇಂಡಲ್ಜ್ಡ್ ಅಂದರೆ ಪಾಲ್ಗೊಳ್ತಕ್ಕಂಥದ್ದು. ಇಂಡಲ್ಜ್ಡ್ ಇನ್ ಹಂಟಿಂಗ್ ಆ್ಯಂಡ್ ಫುಡ್ ಗ್ಯಾದರಿಂಗ್ ಅಂದರೆ ಬೇಟೆಯನ್ನು ಆಡುವುದರಲ್ಲಿ, ಅದೇ ರೀತಿ ಫುಡ್ ಗ್ಯಾದರಿಂಗ್ ಆಹಾರವನ್ನು ಸಂಗ್ರಹಣೆ ಮಾಡುವುದರಲ್ಲಿ ಏನಾಗಿದ್ದೇವನು ಪಾಲ್ಗೊಳ್ತಾ ಇದ್ದ. ಯಾವ ಕಾಲಮಾನದಲ್ಲಿ? ಪ್ರೀ ಹಿಸ್ಟಾರಿಕ್ ಪೀರಿಯಡ್, ಚರಿತ್ರೆಯ ಪೂರ್ವಕಾಲದಲ್ಲಿ. ದೇ ಯೂಸ್ಡ್ ಟೂಲ್ಸ್ ಮೇಡ್ ಆಫ್ ಸ್ಟೋನ್, ವುಡ್ ಆ್ಯಂಡ್ ಬೋನ್ಸ್. ಮರದಿಂದ ಆಗಿರ್ಬೋದು, ಕಲ್ಲಿನಿಂದ ಆಗಿರ್ಬೋದು, ಬೋನ್ಸ್ ಮೂಳೆಗಳಿಂದ ಏನು ಮಾಡ್ತಿದ್ದ ಅವನು, ಆಯುಧಗಳನ್ನು ತಯಾರು ಮಾಡ್ಕೊತಾ ಇದ್ದ, ಟೂಲ್ಸ್ಗಳನ್ನು ತಯಾರು ಮಾಡ್ಕೊತಿದ್ದ. ತನಗೆ ಬೇಕಾಗಿರ್ತಕ್ಕಂಥ ಉಪಕರಣಗಳನ್ನು ಅವನು ಈ ಒಂದು ಕಾಲಮಾನದಲ್ಲಿ ಏನು ಮಾಡ್ತಾಯಿದ್ದ, ತಯಾರು ಮಾಡ್ಕೊತಾ ಇದ್ದ. ದ ಸ್ಕಾಲರ್ಸ್ ಹೂ ಸ್ಟಡಿ ದಿಸ್ ಪೀರಿಯಡ್ ಆರ್ ಕಾಲ್ಡ್ ಆರ್ಕಿಯಾಲಜಿಸ್ಟ್ಸ್. ಈ ಒಂದು
ಪ್ರೀ ಹಿಸ್ಟಾರಿಕ್ ಪೀರಿಯಡ್ ಬಗ್ಗೆ ಕುರಿತು ಯಾರು ಅಧ್ಯಯನ ಮಾಡ್ತಾರಲ್ಲ, ಸ್ಟಡಿಯನ್ನು ಮಾಡ್ತಾರಲ್ಲ, ಅಂಥವ್ರನ್ನ ಏನಂತ ಕರಿಬೋದು? ಆರ್ಕಿಯಾಲಜಿಸ್ಟ್ಸ್, ಪುರಾತತ್ವ ಶಾಸ್ತ್ರಜ್ಞರು ಅಂತ ಕರಿಬೋದು, ಅಥವಾ ಪ್ರಾಚ್ಯ ವಸ್ತು ಅಧ್ಯಯನಕಾರರು ಅಂತ ಕರಿಬೋದು. ಆರ್ಕಿಯಾಲಜಿಸ್ಟ್ ಅಂದರೆ ದ ಸ್ಕಾಲರ್ಸ್ ಹೂ ಸ್ಟಡಿ ದಿಸ್ ಪೀರಿಯಡ್ ಆರ್ ಕಾಲ್ಡ್ ಆರ್ಕಿಯಾಲಜಿಸ್ಟ್ಸ್. ಯೂಸ್ಡ್ ಟೂಲ್ಸ್, ಸ್ಟೋನ್, ವುಡ್ ಆ್ಯಂಡ್ ಬೋನ್ಸ್. ಇಲ್ಲಿ ಅವರು ಸ್ಟೋನನ್ನು ಬಳಕೆ ಮಾಡ್ಕೊತಿದ್ರು, ಕಲ್ಲನ್ನು, ಮರವನ್ನು, ಮೂಳೆಗಳನ್ನು ಕುರಿತು ಮೂಳೆಗಳನ್ನು ಬಳಕೆ ಮಾಡ್ಕೊಂಡ್ಬಿಟ್ಟು ಏನು ಮಾಡ್ತಾಯಿದ್ರು ಅವರು? ಉಪಕರಣಗಳನ್ನು, ಟೂಲ್ಸ್ಗಳನ್ನು ಏನು ಮಾಡ್ತಿದ್ರು? ತಯಾರು ಮಾಡ್ತಾಯಿದ್ರು. ಈ ಒಂದು ಪಿಕ್ಚರ್ಸ್ಗಳನ್ನು ನೋಡಿ ನೀವು. ಇವರು ಕಲ್ಲು ಅಥವಾ ಮೂಳೆಯಿಂದ ತಮಗೆ ಬೇಕಾಗಿರ್ತಕ್ಕಂತಹ ಟೂಲ್ಸ್ಗಳನ್ನು ಏನು ಮಾಡ್ತಿದ್ದಾರೆ? ನಿರ್ಮಾಣವನ್ನು ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್, ಯೂಸಸ್ ಆಫ್ ದ ಟೂಲ್ಸ್ ಅಂದರೆ ಈಗ ಪರಿಕರಗಳನ್ನು ಯೂಸ್ ಮಾಡ್ತಾಯಿದ್ರು, ಟೂಲ್ಸ್ಗಳಿಂದ ಯೂಸ್ ಮಾಡ್ತಾಯಿದ್ರು. ಆದರೆ ಯಾವ್ಯಾವ ಕಾರಣದಿಂದ ಅವರು ಯೂಸ್ ಮಾಡ್ತಾಯಿದ್ರು, ಆದರೆ ಏನು ಯೂಸ್ ಆಗ್ತಿತ್ತು ಅವರಿಗೆ ಅಂದಾಗ, ಯೂಸ್ಡ್ ಸ್ಟೋನ್ ಟೂಲ್ಸ್ ಟು ಪೀಲ್ ದ ಸ್ಕಿನ್ ಆ್ಯಂಡ್ ಸೆಪ್ರೇಟ್ ದ ಫ್ಲೆಶ್ ಆ್ಯಂಡ್ ಬೋನ್ಸ್ ಆಫ್ ಅನಿಮಲ್ಸ್. ಪ್ರಾಣಿಗಳನ್ನು ಬೇಟೆಯಾಡಿಬಿಟ್ಟು ಅದರ ಚರ್ಮವನ್ನು ಸುಲಿಯೋದಕ್ಕೋಸ್ಕರ, ಆ ಮೂಳೆಗಳನ್ನು ಕಟ್ ಮಾಡೋದಕ್ಕೋಸ್ಕರ, ಆ ಚರ್ಮವನ್ನು ಸುಲಿದು ಅದನ್ನು ಏನು ಮಾಡ್ಕೋಬೇಕು, ಅವರು ಆಹಾರವಾಗಿ ಸೇವಿಸೋದಕ್ಕೋಸ್ಕರ ಏನು ಮಾಡ್ತಾಯಿದ್ರು? ಈ ಟೂಲ್ಸ್ಗಳನ್ನು ಬಳಕೆ ಮಾಡ್ತಾಯಿದ್ರು. ಟು ಸ್ಕ್ರ್ಯಾಪ್ ದ ಬಾರ್ಕ್ ಆಫ್ ಟ್ರೀಸ್. ಅದೇ ರೀತಿ ಏನು ಮಾಡಬೇಕು? ಮರಗಳನ್ನು ಕಡಿಯೋದು, ಕಟ್ಟಿಗೆಗಳನ್ನಾಗಿ ಮಾಡ್ಕೊಳೋಕ್ಕೋಸ್ಕರ ಆಗಿರ್ಬೋದು, ಆಯುಧಗಳಿಗೆ ಹಿಡಿಕೆಗಳನ್ನಾಗಿ ಮಾಡ್ಕೊಳೋದಕ್ಕೋಸ್ಕರ ಆಗಿರ್ಬೋದು, ಅದನ್ನು ಸೌದೆಯಾಗಿ ಬಳಸೋದಕ್ಕೋಸ್ಕರ ಕೂಡ ಈ ಟೂಲ್ಸ್ಗಳನ್ನು ಏನು ಮಾಡ್ತಿದ್ರು? ಬಳಕೆ ಮಾಡ್ತಾಯಿದ್ರು. ಟು ಕಟ್ ಫ್ರೂಟ್ಸ್ ಆ್ಯಂಡ್ ರೂಟ್ಸ್. ಅದೇ ರೀತಿ ಹಣ್ಣುಗಳನ್ನು ಕತ್ತರಿಸೋಕ್ಕೋಸ್ಕರ, ಬೇರುಗಳನ್ನು ಕತ್ತರಿಸೋಕ್ಕೋಸ್ಕರ. ಯೂಸಿಂಗ್ ದೆಮ್ ಲೈಕ್ ಸ್ಪೇರ್ಸ್ ಆ್ಯಂಡ್ ಆ್ಯರೋಸ್ ಹಂಟೆಡ್ ಅನಿಮಲ್ಸ್. ಅದೇ ರೀತಿ ಇನ್ನು ಹಲವಾರು ಪ್ರಾಣಿಗಳನ್ನು ಏನು ಮಾಡ್ತಾರೆ ಅವರು? ಬೇಟೆಯಾಡಿದಾಗ ಆ ಪ್ರಾಣಿಗಳನ್ನು ಚೆನ್ನಾಗಿ ತಮಗೆ ಹೇಗೆ ಬೇಕೋ ಹಾಗೆ ಸುಲಭವಾಗಿ ತಿನ್ನೋದಕ್ಕೋಸ್ಕರ, ಅವನ್ನು ಕಟ್ ಮಾಡೋದಕ್ಕೋಸ್ಕರ ಏನು ಮಾಡ್ತಾಯಿದ್ರು? ಬಳಕೆ ಮಾಡ್ತಾಯಿದ್ರು. ಅದೇ ರೀತಿ ಬಾಣಗಳಿಗೋಸ್ಕರ ಆಗಿರ್ಬೋದು, ಬರ್ಚೆಗಳಿಗೋಸ್ಕರ, ಬಿಲ್ಲು ಬಾಣ, ಇವುಗಳನ್ನು ತಯಾರು ಮಾಡ್ಕೊಳ್ಳೋದಕ್ಕೋಸ್ಕರ ಏನು ಮಾಡ್ತಿದ್ರು? ಈ ಟೂಲ್ಸ್ಗಳನ್ನು, ಪರಿಕರಗಳನ್ನು ಏನು ಮಾಡ್ತಾಯಿದ್ರು? ಬಳಕೆ ಮಾಡ್ತಾಯಿದ್ರು. ಇದು ಅವರ ಒಂದು ಲೈಫ್ ಸ್ಟೈಲ್ ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ವೇರ್ ಡಿಡ್ ದ ಪ್ರೀ ಹಿಸ್ಟಾರಿಕ್ ಮ್ಯಾನ್ ಲೈವ್? ಹಾಗಾದರೆ ಪ್ರೀ ಹಿಸ್ಟಾರಿಕ್ ಪೀರಿಯಡಲ್ಲಿ ಮನುಷ್ಯ ಎಲ್ಲೆಲ್ಲಿ ವಾಸವಾಗಿದ್ದ ನಮ್ಮ ಭಾರತದಲ್ಲಿ ಅಂತ ನೋಡಿದಾಗ, ಮುಖ್ಯವಾಗಿ ನಮಗೆ 3 ಪ್ಲೇಸ್ಗಳನ್ನು ನಮಗೆ ಕಂಡುಬರ್ತವೆ. ಭೀಂಬೇಟ್ಕಾ, ಮಧ್ಯಪ್ರದೇಶದ ಭೀಂಬೇಟ್ಕಾ, ಹುಣಸಗಿ, ಕರ್ನಾಟಕ, ಕರ್ನಾಟಕದ ತಾಳಿಕೋಟೆಯಲ್ಲಿ ಬರ್ತಕ್ಕಂಥ ಹುಣಸಗಿಯಲ್ಲಾಗಿರ್ಬೋದು, ಕರ್ನೂಲ್, ಆಂಧ್ರ ಪ್ರದೇಶ. ಈ ಪ್ರದೇಶಗಳಲ್ಲಿ ಪ್ರೀ ಹಿಸ್ಟಾರಿಕ್ ಪೀರಿಯಡಲ್ಲಿ ಮನುಷ್ಯ ಜೀವಿಸಿದ್ದ ಅಂತ ನಮಗೆ ಹಲವಾರು ಎವಿಡೆನ್ಸ್ಗಳು ಸಿಕ್ಕಿದ್ದಾವೆ. ಅವರು ಟೂಲ್ಸ್ಗಳಾಗಿರ್ಬೋದು, ವೆಪನ್ಸ್ಗಳಾಗಿರ್ಬೋದು, ಅವರು ಬಳಕೆ ಮಾಡಿರ್ತಕ್ಕಂಥ ವಸ್ತುಗಳು ಈ ಪ್ರದೇಶಗಳಲ್ಲಿ ಭೀಂಬೇಟ್ಕಾ, ಹುಣಸಗಿ, ಕರ್ನೂಲ್ ಈ ಪ್ರದೇಶಗಳಲ್ಲಿ ಸಿಕ್ಕಿರೋದ್ರಿಂದ ಇಲ್ಲಿ ಅವರು ವಾಸವಾಗಿದ್ದರು ಅಂತ ನಾವು ಹೇಳ್ಬೋದು. ದೀಸ್ ಪ್ಲೇಸ್ ಆರ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರೀ ಹಿಸ್ಟಾರಿಕ್ ಪ್ಲೇಸ್. ಪ್ರಾಗೈತಿಹಾಸ ಕಾಲದ ಮುಖ್ಯವಾಗಿರ್ತಕ್ಕಂಥ ಸ್ಥಳಗಳು ಯಾವುದು ಅಂದರೆ ಈ 3 ಸ್ಥಳಗಳು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಇಂಡಸ್ಟ್ರಿಯಲ್ ಸೈಟ್ಸ್ ಅಂದರೆ ಕೈಗಾರಿಕಾ ನೆಲೆಗಳು ಅಂತ ಕರಿತೀವಿ. ಸೊ ಪೀಪಲ್ ಲಿವ್ಡ್ ಫಾರ್ ಎ ಲಾಂಗ್ ಟೈಮ್ ಇನ್ ರಾಕಿ ಏರಿಯಾಸ್. ದೀಸ್ ಸೈಟ್ಸ್ ಆರ್ ಕಾಲ್ಡ್ ರೆಸಿಡೆನ್ಷಿಯಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಸೈಟ್ಸ್. ಅಂದರೆ ಮನುಷ್ಯ ಹೆಚ್ಚಿನದಾಗಿ ಹಲವಾರು ವರ್ಷಗಳ ಕಾಲ ಬಂಡೆಗಳಿರ್ತಕ್ಕಂತಹ ಸ್ಥಳಗಳಲ್ಲಿ ಅವನು ವಾಸವಾಗಿದ್ದ. ಆದರೆ ಅಲ್ಲಿ ಏನಾದ್ರು ಅವರು ವಾಸವಾಗಿದ್ದಾಗ ಅವ್ರು ಬಳಸಿರ್ತಕ್ಕಂಥ ಟೂಲ್ಸ್ಗಳೇನಾದರೂ ಸಿಕ್ಕಿದ್ದಾದರೆ ಅಂಥ ಸ್ಥಳಗಳನ್ನು ನಾವೆಂತ ಕರಿಬೋದು? ದೀಸ್ ಸೈಟ್ಸ್ ಆರ್ ಕಾಲ್ಡ್ ರೆಸಿಡೆನ್ಷಿಯಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಸೈಟ್ಸ್. ಅಂದರೆ ವಸತಿ ಹಾಗೂ ಕೈಗಾರಿಕಾ ಸ್ಥಳಗಳು ಅಥವಾ ನೆಲೆಗಳು ಅಂತ ಕರಿಬೋದು. ಯಾಕಂದರೆ ಅವನು ಬಂಡೆಗಳನ್ನು ಬಳಕೆ ಮಾಡಿಬಿಟ್ಟು ಏನು ಮಾಡ್ತಿದ್ದ? ವೆಪನ್ಸ್ಗಳನ್ನು, ಟೂಲ್ಸ್ಗಳನ್ನು ಏನು ಮಾಡ್ತಿದ್ದ? ಅಂದಿನ ಮನುಷ್ಯ ತಯಾರು ಮಾಡ್ತಾ ಇದ್ದ. ಹಾಗಾಗಿ ಬಂಡೆಗಳ ಕೆಳಗಡೆ, ಒಂದು ಗುಹೆಗಳ ಕೆಳಗಡೆ ಅವನೇನು ಮಾಡ್ತಿದ್ದ? ವಾಸವನ್ನು ಮಾಡ್ತಾ ಇದ್ದ.
ಹಾಗಾಗಿ ಈ ಪ್ರದೇಶಗಳನ್ನು ರೆಸಿಡೆನ್ಷಿಯಲ್ ಏರಿಯಾಸ್ ಆರ್ ರೆಸಿಡೆನ್ಷಿಯಲ್ ಸೈಟ್ಸ್ ಅಂತ ಕರಿಬೋದು. ಅದೇ ರೀತಿ ಇಂಡಸ್ಟ್ರಿಯಲ್ ಸೈಟ್ಸ್, ಕೈಗಾರಿಕಾ ಸ್ಥಳಗಳು ಅಥವಾ ನೆಲೆಗಳು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ನಾಲೆಡ್ಜ್ ಆಫ್ ಫೈರ್. ಸೊ the prehistoric period that people are well known of fire. ಅವರು ಬೆಂಕಿಯ ಬಗ್ಗೆ ತಿಳ್ಕೊಂಡಿದ್ರು. ಯಾರು? ಪ್ರೀ ಹಿಸ್ಟಾರಿಕ್ ಪೀರಿಯಡಿನ ಜನರು. ಸೈನ್ಸ್ ಆಫ್ ಏಷಸ್ ಹ್ಯಾವ್ ಬೀನ್ obtained ಇನ್ ದ ಕೇವ್ಸ್ ಆಫ್ ಕರ್ನೂಲ್. ಕರ್ನೂಲಿನ ಗವಿಗಳಲ್ಲಿ, ಕೇವ್ಸ್ಗಳಲ್ಲಿ ಬೂದಿಯ ಒಂದು ಕುರುಹುಗಳು ಸಿಕ್ಕಿದವೆ. ಆ್ಯಶಸ್ ಅಂದರೆ ಬೂದಿಗಳು, ಬೂದಿಯ ಒಂದು ಕುರುಹುಗಳು ಸಿಕ್ಕಿದವೆ. ಅಲ್ಲಿ ಬೂದಿ ಸಿಕ್ಕಿದೆ ಅಂದರೆ ಇದ್ದಿಲಿನ ಕಟ್ಟಿಗೆಯ ಬೂದಿಗಳು ಸಿಕ್ಕಿದೆ. ಈ ಬೂದಿಗೆ ಸಿಕ್ಕಿದೆ ಅಂದ ತಕ್ಷಣ ನಮಗೆ ಏನು ಐಡಿಯಾ ಬರುತ್ತೆ? ಅಲ್ಲಿ ಅವರಿಗೆ ಬೆಂಕಿಯ ಐಡಿಯಾ ಇತ್ತು ಅಂತ ನಮಗೆ ಅಂಡರ್ಸ್ಟುಡ್ ಆಗುತ್ತೆ. ದೇ ರಿವೀಲ್ ಅಟ್ ನಾಲೆಡ್ಜ್ ಆ್ಯಂಡ್ ದ ಯೂಸ್ ಆಫ್ ಫೈರ್ ಬೈ ದ ಪೀಪಲ್ ಆಫ್ ದ ಸ್ಟೋನ್ ಏಜ್. ಈ ಒಂದು ಸ್ಟೋನ್ ಏಜ್ ಅಂದರೆ ಶಿಲಾಯುಗದಲ್ಲಿ ಏನು ಮಾಡ್ತಿದ್ರು ಮನುಷ್ಯರು? ಏನು ಮಾಡ್ತಿದ್ರು? ಬೆಂಕಿಯ ಜ್ಞಾನವನ್ನು ಹೊಂದಿದ್ರು ಅಂತ ನಮಗೆ ಇದರಲ್ಲಿ ತಿಳಿದು ಬರುತ್ತೆ. ಪ್ರಾಬಬಲಿ ಫೈರ್ ವಾಸ್ ಯೂಸ್ಡ್ ಫಾರ್ ವೇರಿಯಸ್ ಪರ್ಪಸಸ್, ಟು ಕುಕ್ ಫುಡ್, ಫಾರ್ ದ ಲೈಟ್ ಆ್ಯಂಡ್ ಟು ಫ್ರೈಟನ್ ಅನಿಮಲ್ಸ್. ಇಲ್ಲಿ ಬೇರೆ ಬೇರೆ ಉದ್ದೇಶಕ್ಕೋಸ್ಕರ ಏನು ಮಾಡ್ತಿದ್ರು ಇವರು ಬೆಂಕಿಯನ್ನು ಯೂಸ್ ಮಾಡಿದ್ದಾರೆ. ಆಹಾರವನ್ನು ಬೇಯಿಸೋದಕ್ಕೋಸ್ಕರ, ಬೆಳಕಿಗೋಸ್ಕರ, ಪ್ರಾಣಿಗಳನ್ನು ಎದುರಿಸೋದಕ್ಕೋಸ್ಕರ ಈ ಒಂದು ಬೆಂಕಿಯನ್ನು ಬಳಕೆ ಮಾಡ್ತಿದ್ರು ಅಂತ ನಾವು ಹೇಳ್ಬೋದು. ನೆಕ್ಸ್ಟ್, ಅನದರ್ ಇಂಪಾರ್ಟೆಂಟ್ ಮ್ಯಾಟರ್ ಈಸ್ ಡ್ರಾಯಿಂಗ್ಸ್ ಫೌಂಡ್ ಇನ್ ಕೇವ್ಸ್. ಕೇವ್ಸ್ ಅಂದರೆ ಗುಹೆಗಳು, ಗುಹಾಲಯಗಳು ಅಂತ ಕರಿತೀವಿ. ಅಲ್ಲಿ ರೇಖಾಚಿತ್ರಗಳು ಕೂಡ ಕಂಡು ಬಂದಿವೆ. ಅಂದರೆ ಪ್ರೀ ಹಿಸ್ಟಾರಿಕ್ ಪೀರಿಯಡಿನ ಪೀಪಲ್ ಏನು ಮಾಡ್ತಿದ್ರು? ಅವರಿಗೆ ಡ್ರಾಯಿಂಗ್ ಬರೆಯತಕ್ಕಂತಹ ಕಲೆ ಕೂಡ ಅವರಿಗೆ ಗೊತ್ತಿತ್ತು. ಡ್ರಾಯಿಂಗ್ಸ್ ಡನ್ ಆನ್ ದ ವಾಲ್ಸ್ ಆಫ್ ಕೇವ್ಸ್ ಆ್ಯಂಡ್ ಆನ್ ರಾಕ್ಸ್. ಅವ್ರು ಏನು ಮಾಡ್ತಿದ್ರು? ಗುಹೆಗಳಲ್ಲಿ ಏನು ಮಾಡ್ತಿದ್ರು? ಬಂಡೆಗಳ ಮೇಲೆ ಏನು ಮಾಡ್ತಿದ್ರು? ತಮ್ಮದೇ ಆಗಿರ್ತಕ್ಕಂತಹ ಡ್ರಾಯಿಂಗ್ಸ್ಗಳನ್ನು ಏನು ಮಾಡ್ತಿದ್ರು? ರಚನೆ ಮಾಡ್ತಿದ್ರು. ಗೋಡೆಗಳ ಮೇಲಾಗಿರ್ಬೋದು, ಬಂಡೆಗಳ ಮೇಲಾಗಿರ್ಬೋದು. ಸೊ ಕೆನ್ ಬಿ ಸೀನ್ ಇನ್ ಮಧ್ಯಪ್ರದೇಶ್, ಉತ್ತರ ಪ್ರದೇಶ್ ಆ್ಯಂಡ್ ಕರ್ನಾಟಕ. ಈಗಲೂ ಕೂಡ ಅಟ್ ಪ್ರೆಸೆಂಟ್ ನಾವು ಮಧ್ಯಪ್ರದೇಶದಲ್ಲಿ, ಉತ್ತರ ಪ್ರದೇಶದಲ್ಲಿ, ಕರ್ನಾಟಕದಲ್ಲಿ ಅವರ ಪೇಂಟಿಂಗ್ಗಳನ್ನು ನಾವು ಕೇವ್ಸ್ಗಳಲ್ಲಿ ಕಾಣ್ತೀವಿ. ಬ್ಯೂಟಿಫುಲ್ ಡ್ರಾಯಿಂಗ್ಸ್ ಆಫ್ ವೈಲ್ಡ್ ಎನಿಮಲ್ಸ್ ಆ್ಯಂಡ್ ಹಂಟಿಂಗ್. ಅಂದರೆ ಕಾಡು ಪ್ರಾಣಿಗಳ ಚಿತ್ರಗಳಾಗಿರ್ಬೋದು, ಬೇಟೆಯ ಚಿತ್ರಗಳನ್ನು ಕೂಡ ಇವರು ಏನು ಮಾಡ್ತಿದ್ರು? ಚಿತ್ರಿಸಿರೋದನ್ನು, ಡ್ರಾಯಿಂಗ್ ಮಾಡಿರೋದನ್ನು ನಾವು ಕಾಣ್ತೀವಿ. ಇಲ್ಲಿ ಅದರ ಬಗ್ಗೆ ಇಮೇಜ್ ಇದೆ ನೋಡಿರಿ, ಇಮೇಜ್ ಇದೆ. ಇಲ್ಲಿ ಬಂಡೆಗಳ ಮೇಲೆ, ಗೋಡೆಗಳ ಮೇಲೆ ಬೇಟೆ ಆಡೋದನ್ನು ಏನು ಮಾಡಿದ್ದಾರೆ? ಅವರು ಚಿತ್ರಿಸಿದ್ದಾರೆ. ನೆಕ್ಸ್ಟ್, ದ ಚೇಂಜಿಂಗ್ ಎನ್ವಿರಾನ್ಮೆಂಟ್. ಇಲ್ಲಿ ಕೆಲವೊಂದು ಎಷ್ಟೋ ವರ್ಷಗಳ ನಂತರ ಅಲ್ಲಿನ ಪ್ರೀ ಹಿಸ್ಟಾರಿಕ್ ಪೀರಿಯಡ್ನ ಎನ್ವಿರಾನ್ಮೆಂಟ್, ಪರಿಸರ ಏನಾಗುತ್ತೆ? ಬದಲಾಗುತ್ತೆ. ಇಟ್ ಈಸ್ ಬಿಲೀವ್ಡ್ ದಟ್ 12,000 years ago a major change took place in the Earth's environment. ಅಂದರೆ 12 ವರ್ಷಗಳ ಹಿಂದೆ ಜಗತ್ತಿನ ಪರಿಸರದಲ್ಲಿ ಏನಾಗುತ್ತೆ? ಒಂದು ಹೊಸ ಬದಲಾವಣೆ ಉಂಟಾಗುತ್ತೆ. ದ ಅರ್ತ್ಸ್ ಟೆಂಪರೇಚರ್ ಬಿಗ್ಯಾನ್ ಟು ಗ್ರ್ಯಾಜುಯಲಿ ಇನ್ಕ್ರೀಸ್. ಇಲ್ಲಿ ಭೂಮಿಯ ತಾಪಮಾನ ಏನಾಗುತ್ತೆ? ಹೆಚ್ಚಾಗ್ತಾ ಹೋಗುತ್ತೆ. ಭೂಮಂಡಲದ ತಾಪಮಾನ ಮತ್ತಷ್ಟು ಏನಾಗುತ್ತೆ? ಹೆಚ್ಚಾಗುತ್ತೆ. ಸೊ birds and animals began to multiply in unprecedented numbers. ಅಂದರೆ ಪ್ರಾಣಿ ಪಕ್ಷಿಗಳು ಎಂದೆಂದೂ ಕಾಣದೇ ಇರೋ ರೀತಿಯಲ್ಲಿ ಹೆಚ್ಚು ಪ್ರಮಾಣದಲ್ಲಿ ಅವೇನಾಗ್ತವೆ? ಸಂತಾನೋತ್ಪತ್ತಿಯನ್ನು ಮಾಡ್ಕೊಂಡ್ಬಿಟ್ಟು ಅವುಗಳ ಸಂತತಿ ಏನಾಗುತ್ತೆ? ಹೆಚ್ಚಾಗ್ತಾ ಹೋಗುತ್ತೆ. ಅವುಗಳ ಸಂಖ್ಯೆ, ಪ್ರಾಣಿ ಪಕ್ಷಿಗಳ ಸಂಖ್ಯೆ ಏನಾಗ್ತಾ ಹೋಗುತ್ತೆ? ಹೆಚ್ಚಾಗ್ತಾ ಹೋಗುತ್ತೆ ಅಂತ ನಾವು ನೋಡ್ಬೋದು. ಸೊ began to observe their nature, food habits and the way these animals multiplied. ಇಲ್ಲೇನಾಗುತ್ತೆ? ಇವುಗಳನ್ನು ಏನು ಮಾಡ್ತಾನೆ ಮನುಷ್ಯ? ಅಬ್ಸರ್ವ್ ಮಾಡ್ತಾ ಹೋಗ್ತಾನೆ. ಅವುಗಳ ಸ್ವಭಾವ ಆಗಿರ್ಬೋದು, ಅವುಗಳ ಆಹಾರದ ರೀತಿ, ಇವೆಲ್ಲವನ್ನು ಕೂಡ ಏನಾಗುತ್ತೆ? ಅವನೇನು ಮಾಡ್ತಾನೆ? ಅಬ್ಸರ್ವ್ ಮಾಡ್ತಾ ಹೋಗ್ತಾನೆ ಮನುಷ್ಯ. ಅದೇ ರೀತಿಯಲ್ಲಿ ಏನಾಗುತ್ತೆ? ಪ್ರಾಣಿ ಪಕ್ಷಿಗಳು ಕೂಡ ಹೆಚ್ಚಿನದಾಗಿ ಏನಾಗುತ್ತೆ?
ಡೆವಲಪ್ ಆಗ್ತಾ ಹೋಗುತ್ತೆ, ಅವರ ಸಂತಾನೋತ್ಪತ್ತಿ ಹೆಚ್ಚಾಗ್ತಾ ಹೋಗುತ್ತೆ, ಪ್ರಾಣಿ ಪಕ್ಷಿಗಳ ಸಂಖ್ಯೆ ಏನಾಗುತ್ತೆ ಆ ಸಂದರ್ಭದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ. ಅದರ ಮನುಷ್ಯ ಏನು ಮಾಡ್ತಾನೆ, ಅದರ ನೇಚರ್ ಆಗಿರ್ಬೋದು, ಅದರ ಸ್ವಭಾವ ಆಗಿರ್ಬೋದು, ಆಹಾರದ ರೀತಿ, ಸಂತಾನೋತ್ಪತ್ತಿಯ ಬಗ್ಗೆ ಮನುಷ್ಯ ಏನು ಮಾಡ್ತಾನೆ ತಿಳ್ಕೊತಾ ಹೋಗ್ತಾನೆ. ಲೈಕ್ ದಿಸ್ ಅನಿಮಲ್ ಹಸ್ಬೆಂಡರಿ ಆ್ಯಂಡ್ ಡೈರಿಂಗ್ ಸ್ಟಾರ್ಟೆಡ್. ಈ ರೀತಿ ಏನಾಗುತ್ತೆ, ಪಶುಸಂಗೋಪನೆ, ಅನಿಮಲ್ ಹಸ್ಬೆಂಡರಿ ಅಂದರೆ ಪಶುಸಂಗೋಪನೆ, ಡೈರಿಂಗ್ ಅಂದರೆ ಹೈನುಗಾರಿಕೆ, ಇವು ಏನಾಗುತ್ತೆ ಮನುಷ್ಯ ಕಂಡುಕೊಳ್ಳೋದಕ್ಕೆ ಆರಂಭ ಆಗುತ್ತೆ. ಅಂದರೆ ಮನುಷ್ಯ ಏನು ಮಾಡ್ತಾನೆ, ಪ್ರಾಣಿಗಳನ್ನು ಸಾಕೋದಕ್ಕೆ ಆರಂಭ ಮಾಡ್ತಾನೆ. ಲರ್ನ್ ಟು ಕ್ಯಾಚ್ ಫಿಶ್ ಇನ್ ಸ್ಟ್ರೀಮ್ಸ್ ಆ್ಯಂಡ್ ಲೇಕ್ಸ್. ಅಂದರೆ ನಂತರ ಏನು ಮಾಡ್ತಾನೆ ಅವನು, ಹೊಳೆ ಮತ್ತು ಕೆರೆಗಳಲ್ಲಿ ಮೀನುಗಳನ್ನು ಹಿಡಿಯುವುದನ್ನು ಮನುಷ್ಯ ಏನು ಮಾಡ್ತಾನೆ, ಕಲಿತಾನೆ. ನೆಕ್ಸ್ಟ್ ಸಮ್ ಗ್ರಾಸ್ ಬಿಯರಿಂಗ್ ಗ್ರೈನ್ಸ್ ಹ್ಯಾಡ್ ಗ್ರೋನ್ ನ್ಯಾಚುರಲಿ. ಅದೇ ರೀತಿ ನ್ಯಾಚುರಲ್ ಆಗಿ ಕೆಲವೊಂದು ದವಸ ಧಾನ್ಯಗಳು ಕೂಡ ಏನಾಗ್ತವೆ, ಸ್ವಾಭಾವಿಕವಾಗಿ ಅವು ಏನು ಮಾಡ್ತವೆ, ಹುಟ್ಕೊತ ಹೋಗ್ತವೆ. ದವಸ ಧಾನ್ಯಗಳ ಗಿಡಗಳು ಏನಾಗ್ತವೆ, ಭೂಮಿಯಲ್ಲಿ ಹುಟ್ತಾ ಹೋಗ್ತವೆ. ಇವುಗಳಿಂದ ಅವನಿಗೆ ತನ್ನದೇ ಆಗಿರ್ತಕ್ಕಂಥ ಬೇಕಾಗಿರ್ತಕ್ಕಂಥ ಅಕ್ಕಿ, ಗೋಧಿ, ಬಾರ್ಲಿ ಈ ರೀತಿಯ ದವಸ ಧಾನ್ಯಗಳನ್ನು ಏನು ಮಾಡ್ತಾನೆ ಅವನು ಬಳಸೋದಕ್ಕೆ ಆರಂಭ ಮಾಡ್ತಾನೆ ಅಂತ ಹೇಳ್ಬೋದು. ಈ ರೀತಿ ಚೇಂಜಸ್ಸಿಂದ ಏನಾಗುತ್ತೆ, ಒಂದು ಹೊಸ ಬದಲಾವಣೆ ಉಂಟಾಗುತ್ತೆ ಅಂತ ನಾವು ನೋಡ್ಬೋದು. ನೆಕ್ಸ್ಟ್ ದ ವೇ ಆಫ್ ಸ್ಟಾರ್ಟಿಂಗ್ ಅನಿಮಲ್ ಹಸ್ಬೆಂಡರಿ ಆ್ಯಂಡ್ ಡೈರಿಂಗ್. ಅಂದರೆ ಪ್ರಾಣಿಗಳನ್ನು ಸಾಕ್ತಕ್ಕಂಥ ಪಶುಸಂಗೋಪನೆ, ಅದೇ ರೀತಿ ಹೈನುಗಾರಿಕೆ ಇದು ಕೂಡ ಆರಂಭ ಆಗುತ್ತೆ ಅಂತ ನಾವು ನೋಡ್ಬೋದು. ದ ಡೆವಲಪ್ಮೆಂಟ್ ಆಫ್ ಗ್ರಾಸ್ ಲ್ಯಾಂಡ್ಸ್ ಇನ್ ಮೆನಿ ಪ್ಲೇಸಸ್. He began to observe their nature, food habits. They captured some these animals and brought them up. Like this animal husbandry and dairying started. ಇಲ್ಲಿ ಏನು ಮಾಡ್ತಾನೆ, ಪ್ರಾಣಿಗಳನ್ನು ಏನು ಮಾಡ್ತಾನೆ, ತಂದು ಪೋಷಣೆ ಮಾಡೋಕ್ಕೆ ಆರಂಭ ಮಾಡ್ತಾನೆ. ಮನುಷ್ಯ ಪಶುಸಂಗೋಪನೆ ಮಾಡೋದಕ್ಕೆ, ಪ್ರಾಣಿಗಳನ್ನು ಸಾಕೋದಕ್ಕೆ ಆರಂಭ ಮಾಡ್ತಾನೆ. ಇದರಿಂದ ಏನಾಗುತ್ತೆ, ಹಲವಾರು ಹುಲ್ಲುಗಾವಲು ಅಂದರೆ ಕೃಷಿಯನ್ನು ಮಾಡ್ತಕ್ಕಂಥ ಹುಲ್ಲುಗಾವಲಿನ ಪ್ರದೇಶ ಏನಾಗುತ್ತೆ, ಹೆಚ್ಚಾಗುತ್ತೆ ಅಂತ ಹೇಳ್ಬೋದು. ಮನುಷ್ಯ ಅವುಗಳ ಪ್ರಾಣಿಗಳ ಫುಡ್ ನೇಚರ್ ಆಗಿರ್ಬೋದು, ಆ ಫುಡ್ ಹ್ಯಾಬಿಟ್ಸ್ಗಳನ್ನು ಅವನು ಕಳ್ಕೊತ ಹೋಗ್ತಾನೆ. ಆನಂತರ ಏನು ಮಾಡ್ತಾನೆ ಅವನು, ಅನಿಮಲ್ ಹಸ್ಬೆಂಡರಿ ಡೈರಿಂಗ್ ಸ್ಟಾರ್ಟೆಡ್ ಅಂದರೆ ಪಶುಸಂಗೋಪನೆ, ಅದೇ ರೀತಿ ಹೈನುಗಾರಿಕೆಯನ್ನು ಏನು ಮಾಡ್ತಾನೆ ಅವನು ಆರಂಭ ಮಾಡ್ತಾನೆ ಮನುಷ್ಯ. ಸೊ ನೆಕ್ಸ್ಟ್ ಆರ್ಕಿಯಾಲಜಿಸ್ಟ್ಸ್ ರೆಫರ್ಸ್ ಟು ದ ಪ್ರೀಹಿಸ್ಟಾರಿಕ್ ಏಜ್ ಬೈ ಡಿಫ್ರೆಂಟ್ ನೇಮ್ಸ್. ಈ ಪ್ರೀಹಿಸ್ಟಾರಿಕ್ ಏಜನ್ನು ಅಂದರೆ ಇತಿಹಾಸ ಪೂರ್ವ ಕಾಲವನ್ನು ಆರ್ಕಿಯಾಲಜಿಸ್ಟ್ಸ್ ಅಂದರೆ ಪುರಾತತ್ವಶಾಸ್ತ್ರಜ್ಞರು ತಮ್ಮದೇ ಆಗಿರ್ತಕ್ಕಂಥ ಡಿಫ್ರೆಂಟ್ ಸ್ಟೇಜಸ್ಸಲ್ಲಿ ಅಥವಾ ಡಿಫ್ರೆಂಟ್ ನೇಮಲ್ಲಿ ಏನು ಮಾಡಿದ್ದಾರೆ, ಅವರು ಡಿವೈಡ್ ಮಾಡಿದ್ದಾರೆ. ಫಸ್ಟ್ ಒನ್ ಯಾವುದು ಅಂದರೆ ಅರ್ಲಿ ಸ್ಟೋನ್ ಏಜ್, ಸೆಕೆಂಡ್ ಒನ್ ಮಿಡಲ್ ಸ್ಟೋನ್ ಏಜ್ ಆ್ಯಂಡ್ ಲಾಸ್ಟ್ ಒನ್ ಲೇಟ್ ಓಲ್ಡ್ ಸ್ಟೋನ್ ಏಜ್. ಅಂದರೆ ಅತ್ಯಂತ ಪೂರ್ವಕಾಲಘಟ್ಟವನ್ನು ಹಳೆಯ ಶಿಲಾಯುಗ ಅಂತ, ನೆಕ್ಸ್ಟ್ ಮಿಡಲ್ ಸ್ಟೋನ್ ಏಜ್ ಮಧ್ಯಮ ಹಳೆಯ ಶಿಲಾಯುಗ ಅಂತ, ನೆಕ್ಸ್ಟ್ ಲೇಟ್ ಓಲ್ಡ್ ಸ್ಟೋನ್ ಏಜ್ ಅಂದರೆ ಪೂರ್ವ ಹಳೆಯ ಶಿಲಾಯುಗ ಅಂತ ಹೇಳ್ಬಿಟ್ಟು 3 ರೀತಿಯಾಗಿ ಏನು ಮಾಡ್ತಾರೆ ಆರ್ಕಿಯಾಲಜಿಸ್ಟ್ ಈ ಒಂದು ಪ್ರೀ ಹಿಸ್ಟಾರಿಕ್ ಪೀರಿಯಡನ್ನು ಡಿವೈಡ್ ಮಾಡ್ತಾರೆ. ಫಸ್ಟ್ ಮಿಡಲ್ ಸ್ಟೋನ್ ಏಜ್ ಮಧ್ಯ ಶಿಲಾಯುಗ ಅಂತ ಕರಿತೀವಿ. ಸೊ 12 years to around 10 years ಈಸ್ ಕಾಲ್ಡ್ ದ ಮಿಡಲ್ ಸ್ಟೋನ್ ಏಜ್. ಅಂದರೆ 12 ವರ್ಷದಿಂದ 10 ವರ್ಷದ ಒಳಗಿನ ಅವಧಿಯನ್ನು ಏನಂತ ಕರೀತಾರೆ, ಇಲ್ಲಿ ಮಿಡಲ್ ಸ್ಟೋನ್ ಏಜ್ ಅಂತ, ಆ ಒಂದು ಕಾಲದ ಪೀರಿಯಡ್ ಅಂತ ಇಲ್ಲಿ ಕನ್ಸಿಡರ್ ಮಾಡಲಾಗುತ್ತೆ. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಕ್ಯಾರೆಕ್ಟರ್ಸ್, ಈ ಒಂದು ಕಾಲಮಾನದ ಕ್ಯಾರೆಕ್ಟರ್ಸ್ ನೋಡಿದಾಗ ದ ಟೂಲ್ಸ್ ಆಫ್ ದಿಸ್ ಪೀರಿಯಡ್ ಆರ್ ಜನರಲಿ ವೆರಿ ಸ್ಮಾಲ್ ಆ್ಯಂಡ್ ಹೆನ್ಸ್ ದೇ ಆರ್ ಕಾಲ್ಡ್ ಡೆಲಿಕೇಟ್ ಸ್ಟೋನ್ ಟೂಲ್ಸ್. ಇಲ್ಲಿ ಏನಾಗಿರುತ್ತೆ, ಇಲ್ಲಿನ ಟೂಲ್ಸ್ಗಳು ಏನಾಗಿರ್ತವೆ, ಅತ್ಯಂತ ಚಿಕ್ಕವಾಗಿರ್ತವೆ. ಇಲ್ಲಿ ಬಳಕೆ ಮಾಡತಕ್ಕಂಥ ಕಲ್ಲಿನ ಶಿಲಾ ಪರಿಕರಗಳು ಅಂತ ಕರಿತೀವಿ. ಹಾಗಾಗಿ ಇಲ್ಲಿ ಇದನ್ನು ಸೂಕ್ಷ್ಮ ಶಿಲಾಯುಗ ಅಂತ ಕರಿತೀವಿ, ಮೈಕ್ರೋ ಸ್ಟೋನೇಜ್ ಅಂತಲೂ ಕೂಡ ಇದನ್ನು ಕರಿಬೋದು. ಯಾಕಂದರೆ ಇಲ್ಲಿ
ಟೂಲ್ಸ್ಗಳು ಅತ್ಯಂತ ಚಿಕ್ಕವಾಗಿರ್ತಕ್ಕಂಥ ಟೂಲ್ಸ್ಗಳನ್ನು ಏನು ಮಾಡ್ತಾರೆ ಇವರು ಬಳಕೆ ಮಾಡ್ತಾರೆ. ನೆಕ್ಸ್ಟ್, ದೇ ಯೂಸ್ಡ್ ಟು ಫಿಕ್ಸ್ ದಿ ಸ್ಟೋನ್ಸ್ ಟೂಲ್ಸ್ ವಿತ್ ಹ್ಯಾಂಡಲ್ಸ್ ಮೇಡ್ ಔಟ್ ಆಫ್ ವುಡ್ ಆ್ಯಂಡ್ ಬೋನ್ಸ್. ದೇ ಯೂಸ್ಡ್ those tools, axes and saws. Along with these tools of the old kind too continued to be used. ಸೊ ಈ ಸಂದರ್ಭದಲ್ಲಿ ಏನು ಮಾಡ್ತಾನೆ ಮನುಷ್ಯ ಟೂಲ್ಸ್ಗಳನ್ನು ವೆಪನ್ಸ್ಗಳಿಗೋಸ್ಕರ ಯೂಸ್ ಮಾಡ್ತಾನೆ. ಅದೇ ರೀತಿ ಎಲುಬುಗಳಿಗೆ, ಅದೇ ರೀತಿ ವುಡ್ ಕಟ್ಟಿಗೆಯಿಂದ ತನಗೆ ಬೇಕಾಗಿರ್ತಕ್ಕಂಥ ಅಲಂಕಾರಿಕ ಕೈ ಹಿಡಿಗಳನ್ನು, ಈಗ ಫಾರ್ ಎಕ್ಸಾಂಪಲ್ ಒಂದು ಸುತ್ತಿಗೆಯನ್ನು ಮಾಡ್ತಾರೆ ಅಂದರೆ ಅದರ ಮುಂಭಾಗ ಏನಾಗಿರುತ್ತೆ ಒಂದು ಸ್ಟೋನಿಂದ ಚೂಪನಾಗಿ ಮಾಡಿರ್ತಾನೆ. ಅದಕ್ಕೆ ಕಟ್ಟಿಗೆಯನ್ನು ಸುತ್ತಬಿಟ್ಟು ಕೈಯಲ್ಲಿ ಆ ಒಂದು ಕೊಡಲಿ ಥರ ಅದನ್ನು ಇಟ್ಕೊಳ್ಳೋ ರೀತಿ ಮಾಡ್ಕೊತಾನೆ. ಈ ರೀತಿ ಅವನು ತನ್ನದೇ ಆಗಿರ್ತಕ್ಕಂತಹ ಕೈಗೊಡಲಿಗಳನ್ನು, ಗರಗಸಗಳನ್ನು ಏನು ಮಾಡ್ತಾನೆ ಅವನು ಬಳಕೆ ಮಾಡ್ತಾ ಹೋಗ್ತಾನೆ. ಸೊ after along with these tools of the old kind too continued to be used. ಇದರ ಜೊತೆಯಲ್ಲಿ ಹಳೆ ಮಾದರಿಯಲ್ಲಿ ಕೂಡ ಆಯುಧಗಳನ್ನು ಇದಕ್ಕಿಂತ ಮುಂಚೆ ಬಳಕೆ ಮಾಡಿದ್ನಲ್ಲ ಆ ರೀತಿ ಆಯುಧಗಳನ್ನು ಕೂಡ ಇದ್ರ ಜೊತೆಯಾಗಿ ಏನು ಮಾಡ್ತಾನೆ ಅವನು ಬಳಕೆ ಮಾಡ್ತಾ ಹೋಗ್ತಾನೆ ಅಂತ ನಾವು ಹೇಳ್ಬೋದು. ಸೊ ಇಲ್ಲಿ ಒಂದು ಚಿತ್ರವನ್ನು ಕಾಣ್ತಿದೆ ನೋಡ್ರಿ, ಇದು ಮಿಡಲ್ ಸ್ಟೋನ್ ಏಜಿನ ವೆಪನ್ಸ್ ಆರ್ ಟೂಲ್ಸ್ಗಳ ಒಂದು ಚಿತ್ರ. ಇವೇನಾಗಿರ್ತವೆ ಗಾತ್ರದಲ್ಲಿ ಚಿಕ್ಕದಾಗಿರ್ತವೆ. ನೆಕ್ಸ್ಟ್, ದ ನ್ಯೂ ಸ್ಟೋನ್ ಏಜ್. ಇದನ್ನು ನವಶಿಲಾಯುಗ ಅಂತ ಕರಿತೀವಿ ಅಥವಾ ಹೊಸ ಶಿಲಾಯುಗ ಅಂತ ಕರಿತೀವಿ. ದ ನ್ಯೂ ಸ್ಟೋನ್ ಏಜ್ ಬಿಗ್ಯಾನ್ ಆಫ್ಟರ್ 10 years. ಅಂದರೆ ಸುಮಾರು 10 ವರ್ಷಗಳ ಅವಧಿಯನ್ನು ನಾವೇನಂತ ಕರಿಬೋದು, ನವಶಿಲಾಯುಗ ಅಂತ ಕರಿಬೋದು. ಅಂದರೆ ಮಿಡಲ್ ಸ್ಟೋನೇಜ್ ನಂತರ ಬರ್ತಕ್ಕಂಥ 10 ವರ್ಷಗಳ ಕಾಲಮಾನವನ್ನು ಏನಂತ ಕರಿತೇವೆ, ದ ನ್ಯೂ ಸ್ಟೋನೇಜ್ ಅಂತ ಕರಿಬೋದು. ಕ್ಯಾರೆಕ್ಟರ್ಸ್: ಟೂಲ್ಸ್ ವರ್ ಬ್ರೈಟ್ ಆ್ಯಂಡ್ ಹ್ಯಾಡ್ ಶಾರ್ಪ್ ಎಡ್ಸ್. ಇಲ್ಲಿ ಏನಾಗಿರುತ್ತೆ, ಟೂಲ್ಸ್ ಏನಾಗಿರ್ತವೆ ಶೈನಿಂಗಲ್ಲಿರ್ತವೆ, ಹೊಳಪಿನಿಂದ ಕೂಡಿರ್ತವೆ. ಅದೇ ರೀತಿ ಅದು ತುಂಬ ಟೂಲ್ಸ್ಗಳ ಎಡ್ಜಲ್ಲಿ ತುಂಬ ಶಾರ್ಪ್ ಆಗಿರ್ತವೆ, ಹರಿತವಾಗಿರುತ್ತೆ ಅಂತ ನಾವು ಹೇಳ್ಬೋದು. Next, another important character is used grinding stones for grinding leaves and herbs and grains and cereals. ಅಂದರೆ ಇಲ್ಲಿ ರುಬ್ಬುವ ಒಂದು ಕಲ್ಲನ್ನು ಬಳಕೆ ಮಾಡಿದ್ರು ಈ ಒಂದು ಕಾಲದಲ್ಲಿ. ಗ್ರೈಂಡಿಂಗ್ ಸ್ಟೋನ್ಸ್, ಇಲ್ಲಿ ದವಸ ಧಾನ್ಯಗಳನ್ನು, ಅಕ್ಕಿ, ಗೋಧಿ, ಇತರೆ ಸಿರಿಧಾನ್ಯಗಳನ್ನು ಅಥವಾ ದವಸ ಧಾನ್ಯಗಳನ್ನು ಏನು ಮಾಡೋದು ಪುಡಿ ಮಾಡೋದಕ್ಕೋಸ್ಕರ ಬೀಸುವ ಕಲ್ಲನ್ನು, ರುಬ್ಬುವ ಕಲ್ಲನ್ನು ಏನು ಮಾಡ್ತಿದ್ರು ಈ ಕಾಲಮಾನದಲ್ಲಿ ಬಳಕೆ ಮಾಡ್ತಾಯಿದ್ರು ಅಂತ ನಾವು ಕಾಣ್ಬೋದು. ಯಾವ ಏಜಲ್ಲಿ, ದ ನ್ಯೂ ಸ್ಟೋನ್ ಏಜಲ್ಲಿ. ಸಮ್ ಪಾಟ್ಸ್ ಆ್ಯಂಡ್ ಪ್ಯಾನ್ಸ್ ಆಫ್ ದಿಸ್ ಪೀರಿಯಡ್ ಹ್ಯಾವ್ ಬೀನ್ ಫೌಂಡ್, ಎ ಫ್ಯೂ ಆಫ್ ವಿಚ್ ಹ್ಯಾವ್ ಬೀನ್ ಡೆಕೋರೇಟೆಡ್. ಇಲ್ಲಿ ಹಿಂದಿನ ಕಾಲಮಾನದಲ್ಲಿ ಕೆಲವೊಂದು ಮಡಿಕೆಗಳನ್ನು ಬಳಕೆ ಮಾಡಿದ್ದಾರೆ. ಅವನೇನಕ್ಕೆ ಧಾನ್ಯಗಳನ್ನು ಶೇಖರಣೆ ಮಾಡೋದಕ್ಕೋಸ್ಕರ ಮಡಿಕೆಗಳನ್ನು ಕೂಡ ಈ ಒಂದು ಕಾಲಮಾನದಲ್ಲಿ ಏನು ಮಾಡಿದ್ದಾರೆ ಇವರು ಬಳಕೆ ಮಾಡಿದ್ದಾರೆ ಅಂತ ನಾವು ಹೇಳ್ಬೋದು. ಅದರಲ್ಲಿ ಪಾಟ್ಸ್ ವರ್ ಯೂಸ್ಡ್ ಫಾರ್ ಸ್ಟೋರಿಂಗ್ ಗ್ರೈನ್ಸ್, ಅಂದರೆ ತಮ್ಮದೇ ಆಗಿರ್ತಕ್ಕಂಥ ಆಹಾರ ಧಾನ್ಯಗಳನ್ನು ಏನು ಮಾಡೋದಕ್ಕೆ ಸಂಗ್ರಹಣೆ ಮಾಡೋದಕ್ಕೆ ಇಲ್ಲಿ ಪಾಟ್ಸ್ಗಳನ್ನು, ಮಡಿಕೆಗಳನ್ನು ಏನು ಮಾಡಿದ್ದಾರೆ ಯೂಸ್ ಮಾಡಿದ್ದಾರೆ. They were also used for cooking rice, wheat and other grains and cereals. ಅಂದರೆ ಇದರ ಜೊತೆ ಅಕ್ಕಿ ಆಗಿರ್ಬೋದು, ಗೋಧಿ, ಧಾನ್ಯ ಇವುಗಳನ್ನೆಲ್ಲವನ್ನು ಕೂಡ ಬೇಯಿಸೋದಕ್ಕೋಸ್ಕರ ಕೂಡ ಮಡಿಕೆಗಳನ್ನು ಏನು ಮಾಡಿದ್ದಾರೆ ಈ ಒಂದು ನ್ಯೂ ಸ್ಟೋನ್ ಏಜಲ್ಲಿ ಬಳಕೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಪೀಪಲ್ ಹ್ಯಾಡ್ ಲರ್ನ್ ಟು ವೀವ್ ಕ್ಲಾತ್, ಅಂದರೆ ಬಟ್ಟೆಯನ್ನು ನೇಯೋದನ್ನು ಕೂಡ ಈ ಒಂದು ಕಾಲಮಾನದ ಜನರು ತಿಳ್ಕೊಂಡಿದ್ರು. ಬಟ್ಟೆಗಳನ್ನು ಕೂಡ ನೇಯ್ಕೊಂಡ್ಬಿಟ್ಟು ಅವ್ರು ಏನು ಮಾಡ್ತಿದ್ರು ಧರಿಸ್ತಾ ಇದ್ರು ಅಂತ ನಾವು ಹೇಳ್ಬೋದು. ಸೊ ದೀಸ್ ಆರ್ ದ ಕ್ಯಾರೆಕ್ಟರ್ಸ್ ಆಫ್ ನ್ಯೂ ಸ್ಟೋನ್ ಏಜ್.
ಈ ರೀತಿ ಮೊದಲು ಯಾವ ರೀತಿ ಹಳೆ ಶಿಲಾಯುಗದಲ್ಲಿ ಏನಾಗಿದ್ದ 3 ಸ್ಟೇಜಸಲ್ಲಿ ನಾವು ಇದನ್ನು ಕಾಣ್ತೀವಿ. ಫಸ್ಟಲ್ಲಿ ನಾವು ತಿಳಿದ ಹಾಗೆ ಓಲ್ಡ್ ಸ್ಟೋನ್ ಏಜ್, ಮಿಡಲ್ ಸ್ಟೋನ್ ಏಜ್, ನ್ಯೂ ಸ್ಟೋನ್ ಏಜ್. ಓಲ್ಡ್ ಸ್ಟೋನ್ ಏಜಲ್ಲಿ ಕೇವಲ ಇದು ಸ್ಟಾರ್ಟಿಂಗ್ ಪೊಸಿಷನ್ ಅಂತ ಹೇಳ್ಬೋದು. ಓಲ್ಡ್ ಸ್ಟೇಜಲ್ಲಿ ಏನಾಗಿರ್ತಾನೆ ಮನುಷ್ಯ, ಇದು 2 ಮಿಲಿಯನ್ ವರ್ಷಗಳ ಹಿಂದಿನಷ್ಟು ಹಳೆಯದು ಓಲ್ಡ್ ಸ್ಟೋನ್ ಏಜ್, ಫಸ್ಟ್ ಬರ್ತಕ್ಕಂಥ ಸ್ಟೇಜ್. ಇದರಲ್ಲಿ ಸುಮಾರು 12 ಇಯರ್ಸ್ 12 ವರ್ಷದಷ್ಟು ಕೂಡ 12 ವರ್ಷಗಳ ಕಾಲ ಈ ಒಂದು ಓಲ್ಡ್ ಸ್ಟೋನ್ ಏಜನ್ನು ಏನು ಮಾಡ್ಬೋದು ನಾವು ಕಾಣ್ಬೋದು. ಹಾಗಾಗಿ ಆ ಹಂತದಿಂದ ಮಿಡಲ್ ಸ್ಟೋನ್ ಏಜ್, ನ್ಯೂ ಸ್ಟೋನ್ ಏಜ್ವರೆಗೂ ಏನು ಮಾಡ್ತಾನೆ ಮನುಷ್ಯ ಡೆವಲಪ್ ಆಗ್ತಾ ಬರ್ತಾನೆ. ತನ್ನ ಜೀವನ ಶೈಲಿಯಲ್ಲಿ ತಾನು ಬಳಕೆ ಮಾಡ್ತಕ್ಕಂಥ ವೆಪನ್ಸ್ಗಳ ಒಂದು ಟೂಲ್ಸ್ಗಳ ಒಂದು ಶೇಪಲ್ಲಾಗಿರ್ಬೋದು, ಅದರ ಮಾಡಲಲ್ಲಾಗಿರ್ಬೋದು ಚೇಂಜಸನ್ನು ನಾವು ಕಾಣ್ಬೋದು. ಡಿಯರ್ ಸ್ಟೂಡೆಂಟ್ಸ್, ಅಬ್ಸರ್ವ್ ದಿಸ್ ಡಯಾಗ್ರಾಮ್ ಶೋಯಿಂಗ್ ದ ಸ್ಟೇಜಸ್ ಆಫ್ ಪ್ರೀ ಹಿಸ್ಟಾರಿಕ್ ಏಜ್. ಇಲ್ಲಿ ಪ್ರೀ ಹಿಸ್ಟಾರಿಕ್ ಏಜನ್ನು ಆ ಏಜಲ್ಲಿ ಕಾಣ್ತಕ್ಕಂಥ ಸ್ಟೇಜ್ಗಳನ್ನು ಇಲ್ಲಿ ನಾವು ನೋಡೋಣ. ಆವಾಗಲೇ ನಾವು ಹೇಳಿದಾಗೆ ಓಲ್ಡ್ ಸ್ಟೋನ್ ಏಜ್, ಮಿಡಲ್ ಸ್ಟೋನ್ ಏಜ್, ನ್ಯೂ ಸ್ಟೋನ್ ಏಜ್ ಅಂತ 3 ಈ ಸ್ಟೇಜಸ್ಗಳು ಬರ್ತವೆ. ಓಲ್ಡ್ ಸ್ಟೋನ್ ಏಜಲ್ಲಿ ಮತ್ತೆ 3 ಸ್ಟೇಜಸನ್ನು ಕಾಣ್ತೀವಿ. ಅರ್ಲಿ ಓಲ್ಡ್ ಸ್ಟೋನ್ ಏಜ್, ಮಿಡಲ್ ಓಲ್ಡ್ ಸ್ಟೋನ್ ಏಜ್ ಆ್ಯಂಡ್ ಲೇಟ್ ಓಲ್ಡ್ ಸ್ಟೋನ್ ಏಜ್ ಅಂತ. ಸೊ ಈ ರೀತಿ ಸ್ಟೋನ್ ಏಜ್ಗಳಲ್ಲಿ ಏನು ಮಾಡ್ತಾರೆ ಮನುಷ್ಯ ತಮ್ಮ ಜೀವನ ಶೈಲಿಯಲ್ಲಿ ಏನಾಗ್ತಾನೆ ಪ್ರಗತಿಯನ್ನು ಹೊಂದುತ್ತಾ ಹೋಗ್ತಾನೆ ಅಂತ ನಾವು ಹೇಳ್ಬೋದು. ಈ ಡಯಾಗ್ರಾಮನ್ನು ನೀವು ಚೆನ್ನಾಗಿ ಜ್ಞಾಪಕದಲ್ಲಿ ಇಟ್ಕೋಬೇಕು. ಓಕೆ ಡಿಯರ್ ಸ್ಟೂಡೆಂಟ್ಸ್, ಅಂಡರ್ಸ್ಟ್ಯಾಂಡ್? Okay dear students, today in this class we discussed about the meaning of the prehistoric period and features of the prehistoric period and knowledge of fire, drawing found in caves, the changing environment and stages of the prehistoric age. Okay dear students, understand? Now this chapter is completed. In the next class we will discuss about the another lesson. Okay dear students, thank you.